ಹಾಯ್ ಎಲ್ಲರಿಗೂ ನಮಸ್ಕಾರ. ಅನುಸ್ಪಾಕ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾನು ಅಂಡಾ ಮಲೈ ಮಸಾಲ ಹೇಗೆ ಮಾಡೋದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಎಗ್ ಕರಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಆಲ್ರೆಡಿ ಮೊಟ್ಟೆಗಳನ್ನ ಹಾರ್ಡ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 7 ತೊಗೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕಾಗುತ್ತೆ ನಿಮ್ಮ ಮನೆಗೆ ಅಷ್ಟು ನೀವು ಹಾರ್ಡ್ ಬಾಯ್ಲ್ ಮಾಡ್ಕೊಳ್ಬೋದು. ಮೊದಲು ಮೊಟ್ಟೆನ ಹುರ್ಕೊಳ್ತೀನಿ. ಅದಕ್ಕೆ ನಾನೊಂದು 4-5 ಚಮಚ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಬೆಂದಿರೋ ಅಂಥ ಮೊಟ್ಟೆಗಳನ್ನ ಅದಕ್ಕೆ ಹಾಕೊಂಡು ಒಂದು 2-3 ನಿಮಿಷ ಹುರ್ಕೊಳ್ತೀನಿ. ಮೊಟ್ಟೆಗಳು ಫ್ರೈ ಆಗಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಈ ಮೊಟ್ಟೆಗಳ ಔಟರ್ ಲೇಯರ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಷ್ಟಾದರೆ ಸಾಕು. ನಾನು ಅದೇ ಸೇಮ್ ಆಯಿಲ್ಗೆ ಒಂದು ಪಲಾವ್ ಎಲೆ, 1 ಟೀ ಚಮಚ ಜೀರಿಗೆ, ಹಾಗೆ ಒಂದು ಚಕ್ಕೆ ಪೀಸ್ನ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಹುರ್ಕೊಳ್ತೀನಿ. ಜೀರಿಗೆ ಸ್ವಲ್ಪ ಎಲ್ಲ ಚಿಟಪಟ ಅಂದ ನಂತರ ಇಲ್ಲಿ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದ್ರೆ ನೀವು ಸಣ್ಣದಾಗಿ ಬೇಕಾದ್ರೆ ಕಟ್ ಮಾಡಿ ಹಾಕ್ಬೋದು, ಅಥವಾ ಪೇಸ್ಟ್ ಯಾವುದಾದ್ರೂ ಓಕೆ. ಇದಕ್ಕೆ ನಾನು ಈರುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ. ಈರುಳ್ಳಿ ಹಸಿ ಆದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಫ್ರೈ ಮಾಡ್ತಾ ಇದ್ದಾಗಲೇ ಒಂದು ಸ್ವಲ್ಪ ಉಪ್ಪು ಸಹ ಆ್ಯಡ್ ಮಾಡ್ಕೊಳ್ತೇನೆ. ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ನಾನೊಂದು 5 ನಿಮಿಷದಿಂದ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಅದರ ಹಸಿ ವಾಸನೆ ಹೋಗುತ್ತೆ. ಈ ಟೈಮಲ್ಲಿ ನಾನು 1 ಟೀ ಚಮಚ ಬೆಳ್ಳುಳ್ಳಿ ಪೇಸ್ಟು, 1 ಟೀ ಚಮಚ ಶುಂಠಿ ಪೇಸ್ಟ್ ತೊಗೊಂಡಿನಿ. ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತೀನಿ. ಈರುಳ್ಳಿ ಜೊತೆನ ಇದು ಸಹ ಫ್ರೈ ಆಗುತ್ತೆ. ಇದು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. 2-3 ನಿಮಿಷ ಆದ ನಂತರ ನಾನು ಪುಡಿಗಳನ್ನ ಸೇರಿಸ್ಕೊಳ್ತೀನಿ. 1 ಚಮಚ ಧನಿಯಾ ಪೌಡರು, ಒಂದು ಅರ್ಧ ಚಮಚ ಜೀರಿಗೆ ಪೌಡರು, ಒಂದು ಅರ್ಧ ಟೀ ಚಮಚ ಕಾಳು ಮೆಣಸು, ಹಾಗೆ ನಾನು 2 ಥರದ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಒಂದು ಕಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧದಿಂದ 3/4 ಟೀ ಚಮಚ, ಹಾಗೆ ಒಂದು ಅರ್ಧ ಟೀ ಚಮಚ ಗುಂಟೂರು ಮೆಣಸಿನ್ಕಾಯಿ, ಒಂದು ಅರ್ಧ ಟೀ ಚಮಚ ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕನಷ್ಟು ಉಪ್ಪು. ಸೊ ಇಲ್ಲೊಂದು ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಈ ಪುಡಿಗಳನ್ನ ಹಾಕ್ಕೊಳ್ತೀನಿ. ಅದನ್ನು ಮಿಕ್ಸ್ ಮಾಡಿ ನಾನು ಸ್ವಲ್ಪ ನೀರು ಸಹ ಹಾಕ್ಕೊಳ್ತೀನಿ. ಯಾಕೆ ಅಂದರೆ ಪೌಡ್ರುಗಳೆಲ್ಲ ಸುಟ್ಟೋಗಬಾರ್ದು ಅಂತ ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ. ಸೊ ನಿಮ್ಗೆ ಅವಾಗ ಮಸಾಲೆಗಳೆಲ್ಲ ತುಂಬ ತಳ ಹಿಡಿಯೋದು ಆ ಥರ ಸುಟ್ಟೋದಂಗೆ ಆಗಲ್ಲ. ಸೊ ಇದು ಇಲ್ಲೀಗ ಪುಡಿಗಳು ಹಾಕಿದ ನಂತರ ಇದು ಸಹ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಇಲ್ಲೀಗ ನೋಡಿ ನಿಮಗೆ ಕಾರ್ನರ್ಸಲ್ಲೆಲ್ಲ ಆಯಿಲ್ ರಿಲೀಸ್ ಆಗ್ತದೆ. ಸೊ ಪುಡಿಗಳೆಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ. ಇಲ್ಲಿ ಮೊಸರು ತೊಗೊಂಡಿದ್ದೀನಿ, 4 ಚಮಚ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಸ್ಪೂನಲ್ಲಿ ಈಗ ಕದಡ್ಕೊಳ್ಳಿ. ಅದನ್ನ ಇಲ್ಲೀಗ ಹಾಕ್ಕೊಳ್ತೀನಿ. ಮೊಸರು ಆ್ಯಡ್ ಮಾಡಬೇಕಾದ್ರೆ ಆದಷ್ಟು ಫ್ಲೇಮ್ನ ಯಾವಾಗಲೂ ಸಿಮ್ಮಲ್ಲಿ ಇಟ್ಕೊಳ್ಳಿ. ಇದನ್ನಿಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಮಸಾಲ ಜೊತೆ. ಪುನಃ ಇಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಿ ಈಗ ನಿಮ್ಗೆ ಪುನಃ ಆಯಿಲ್ ರಿಲೀಸ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಮಸಾಲೆಯಿಂದ ಆಯಿಲ್ ಎಲ್ಲ ಬಿಡ್ತಾ ಇದೆ ನೋಡಿ. ಇಲ್ಲಿ ಈಗ ನಾನು 10 ಗೋಡಂಬಿ, ಹಾಗೆ 1 ಟೀ ಚಮಚ ಗಸಗಸೆನ ನೆನೆ ಇಟ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ. ಇದು ಸಹ ಈಗ ಒಂದು ಸ್ವಲ್ಪ ಹೊತ್ತು ಕುದಿಬೇಕಾಗತ್ತೆ. ಸೇಮ್ ಅದು ಸಹ ಆಯಿಲ್ ಬಿಡಬೇಕು. ಈಗ ಮಸಾಲ ಚೆನ್ನಾಗಿ ಕುಕ್ ಆಗಿದೆ. ಇಲ್ಲಿ ನೋಡಿ ಆಯಿಲ್ ಎಲ್ಲ ಮೇಲೆ ಬಂದಿದೆ. ಸೊ ಈಗ ಇದಕ್ಕೆ ನಾನು ಮಾಡ್ತಾ ಇರೋದು ಅಂಡಾ ಮಲೈ ಮಸಾಲ. ಮಲೈ ಅಂದರೆ ಕ್ರೀಮ್ ಬೇಕಾಗತ್ತೆ. ಸೊ ಮನೇಲೇ ತೆಗೆದಿಟ್ಟಿರೋ ಅಂಥ ಕೆನೆ ಇದು, ಒಂದು 2-3 ದಿನದ್ದು ಹಾಲಿನ ಕೆನೆ. ಅದನ್ನು ಒಂದು 2 ಚಮಚ ಹಾಕ್ಕೊಳ್ತೀನಿ. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಿ ಆ್ಯಡ್ ಮಾಡ್ತೀನಿ. ಸೊ ನಾವು ಅಂಡಾ ಮಲೈ ಮಸಾಲ ಅಂದರೆ ಮಲೈ ಬೇಕಾಗತ್ತೆ, ಇಲ್ಲಾಂದರೆ ಸಾದಾ ಮಸಾಲ ಆಗುತ್ತೆ, ಎಗ್ ಕರಿ ಆಗುತ್ತೆ ಅಷ್ಟೇ. ಸೊ ನಿಮಗೆ ಕ್ರೀಮಿ ಆಗಬೇಕು ಅಂದರೆ
ಮನೆಯಲ್ಲೇ ತೆಗೆದಿಟ್ಟಿರೋ ಅಂತ ಹಾಲಿನ ಕೆನೆ ಅಷ್ಟೇ ಅದು. ಅದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಮೊದಲೇ ಮೊಟ್ಟೆಗಳನ್ನ ಹುರಿದಿಟ್ಟಿದ್ನಲ್ಲ ಅದು ಸಹ ಇಲ್ಲಿ ಹಾಕ್ಕೊಳ್ತೇನೆ. ಆ ಮಸಾಲ ಜೊತೆ ಸ್ವಲ್ಪ ಮಿಕ್ಸ್ ಆಗಲಿ ಅಂತ. ನಿಮಗೆ ಗ್ರೇವಿ ನಂಚು ತೆಳು ಬೇಕು ಅನಿಸಿದ್ರೆ ಇದು ಸ್ವಲ್ಪ ಗಟ್ಟಿನೇ ಇರುತ್ತೆ. ಸ್ವಲ್ಪ ಬೇಕು ಅನಿಸಿದ್ರೆ ಸ್ವಲ್ಪ ಕಾದಿರೋ ನೀರನ್ನ ಹಾಕಿದ್ರೆ ಆಗುತ್ತೆ. ಇಲ್ಲ ಅಂದರೆ ಗಟ್ಟಿ ಈ ಹದದಲ್ಲಿ ಸರಿಗಿದೆ ಇದು. ಸೊ ಫೈನಲ್ ಆಗಿ ನೀವು ರುಚಿ ನೋಡಿಬಿಟ್ಟು ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಒಂದು 5 ನಿಮಿಷ ಮಸಾಲ ಚೆನ್ನಾಗಿ ಕುದ್ದ ನಂತರ ಫೈನಲ್ ಆಗಿ ನಾನು ಒಂದು ಸ್ವಲ್ಪ ಕಸೂರಿ ಮೇಥಿ, 1 ಚಮಚ ಕಸೂರಿ ಮೇಥಿನ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡ್ಕೊಳ್ಳಿ, ಅದನ್ನು ಇಲ್ಲಿ ಹಾಕ್ಕೊಳ್ತೀನಿ. ಹಾಗೆ ಒಂದು ಅರ್ಧ ಟೀ ಚಮಚ ಗರಂ ಮಸಾಲ ಅದು ಸಹ ಆ್ಯಡ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನು ಒಂದು ನಿಮಿಷ ಸಾಕಾಗುತ್ತೆ. 1 ನಿಮಿಷ ಮಸಾಲ ಕುದ್ರೆ ಸೊ ಎಗ್ ಕರಿ ರೆಡಿ ಆಗಿದೆ. ಇಲ್ಲಿ ನಾನು 1-2 ನಿಮಿಷ ಕಸೂರಿ ಮೇಥಿ ಗರಂ ಮಸಾಲ ಆದಮೇಲೆ ಮಸಾಲ ಕುದಿಸ್ಕೊಂಡಿದ್ದೀನಿ. ಈಗ ಅಂಡಾ ಮಲಾಯಿ ಮಸಾಲ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ.